ಹಾಯ್ ಹಲೋ ನಮಸ್ಕಾರ. ಪಾರ್ಟ್ಸ್ ಆಫ್ ಸ್ಪೀಚನ್ನ ಕೊನೆಯ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಾಗತ. ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 7 ತರಗತಿಗಳನ್ನು ಕಂಪ್ಲೀಟ್ ಆಗಿ ಮಾಡಿದ್ದೀವಿ. ಇನ್ನು ಕೊನೆಯ ತರಗತಿ ಪ್ರಿಪೋಸಿಷನ್. ಹಾಗಾದರೆ ಪ್ರಿಪೋಸಿಷನ್ ಅಂದರೆ ಏನು, ಎಲ್ಲಿ ಬಳಸಬೇಕು, ಕನ್ನಡದಾಗ ಏನಂತಾರ ಅಂತ ಇವತ್ತಿನ ತರಗತಿಯಲ್ಲಿ ಎಲ್ಲವನ್ನು ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಓಕೆನಾ? ಓಕೆ, ಹಾಗಾದರೆ ನೀವು ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ಕೆಳಗಡೆ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ, ಕೆಳಗಡೆ ಇರಲಿ ಲೈಕ್ ಕೊಡಿ, ಮತ್ತು ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋ ಏನಿರುತ್ತೋ ಎಲ್ಲ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾದರೆ ತಡ ಮಾಡೋದಕ್ಕೆ ತರಗತಿಯನ್ನು ನೋಡೋಣ. ಕಮ್. ಪ್ರಿಪೋಸಿಷನ್. ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೆ ಕನ್ನಡದಲ್ಲಿ ಉಪಸರ್ಗಾವ್ಯಯಗಳು ಅಂತ. ಕನ್ನಡದಲ್ಲಿ ಉಪಸರ್ಗಾವ್ಯಯಗಳು ಅಂದ್ರೆ ನಮ್ಗೆ ಅಷ್ಟು ಅರ್ಥ ಆಗಲ್ಲ, ಆದ್ರೆ ಇಂಗ್ಲಿಷ್ ನಲ್ಲಿ ಬಿಡಿಸಿ ನೋಡೋಣ. ಪ್ರಿ ಅಂದ್ರೆ ಮುಂಚೆ, ಪೊಸಿಷನ್ ಅಂದ್ರೆ ಸ್ಥಾನ. ಹಾಗಾದ್ರೆ ಯಾವ ಒಂದು ವಾಕ್ಯದಲ್ಲಿ ನಾವು ಆ ಒಂದು ಸ್ಥಾನ, ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಥಾನದ ಮುಂಚೆ ಬಳಸ್ತಕ್ಕಂತಹ ಶಬ್ದಕ್ಕೆ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಮುಂಚೆ ಅಂತ ವಾಕ್ಯವನ್ನ ನೋಡ್ತಾ ಹೋದಾಗ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಏನಂತಾರ ಅಂತ ನೋಡೋಣ. ಪ್ರಿಪೋಸಿಷನ್ ಈಸ್ ಅ ವರ್ಡ್. ಪ್ರಿಪೋಸಿಷನ್ ಅನ್ನೋದು ಒಂದು ಶಬ್ದ. ವಿಚ್ ಈಸ್ ಯೂಸ್ಡ್ ಬಿಫೋರ್ ಅ ನೌನ್ ಆರ್ ಪ್ರನೌನ್. ಇದು ಒಂದು ಶಬ್ದ. ಇದನ್ನ ಎಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಬಿಫೋರ್, ಮುಂಚೆ ಅಂತ. ಎದಕ್ಕಿಂತ ಮುಂಚೆ ಅಂದ್ರೆ ನೌನ್ ಆರ್ ಪ್ರನೌನ್ ಗಿಂತ ಮುಂಚೆ. ಅಂಡ್ ಟು ಶೋ ಇಟ್ಸ್ ರಿಲೇಷನ್ ಟು ಅದರ್ ವರ್ಡ್ಸ್. ಅಷ್ಟೇ ಅಲ್ಲ, ಇದು ಈ ಎರಡು ಇರ್ತಾವಲ್ವಾ, ಅದಕ್ಕಿಂತ ಮುಂಚೆ ಯೂಸ್ ಮಾಡ್ತೀವಲ್ವಾ, ಇವು ಏನ್ ಮಾಡ್ತಿರ್ತಾವಪ್ಪ ಅಂದ್ರ ಶೋ ತೋರಿಸ್ತಿರ್ತಾವ. ಏನ ತೋರಿಸ್ತಿರ್ತಾವ ಅಂತಂದ್ರ ರಿಲೇಷನ್ ಟು ಅದರ್ ವರ್ಡ್ಸ್. ಆ ನೌನು ಮತ್ತ ಪ್ರನೌನು ಇಲ್ಲಿ ಮುಂದೆ ಇರ್ತಕ್ಕಂತಹ ಶಬ್ದಗಳಲ್ಲಿ ಇರ್ತಕ್ಕಂತಹ ರಿಲೇಷನ್, ಸಂಬಂಧವನ್ನ ಸೂಚಿಸ್ತಿರ್ತಾವ. ಹೌದಾ? ಆ ಸಂಬಂಧವನ್ನ ಸೂಚಿಸುವುದಕ್ಕಿಂತ ಮುಂಚೆ ನಾವು ಬಿಟ್ಟ ಸ್ಥಳ ಅಂತ ಕೊಟ್ಟಿರ್ತಾರ. ಆ ಬಿಟ್ಟ ಸ್ಥಳ ಜಾಗದಲ್ಲಿ ಪ್ರಿಪೋಸಿಷನ್ ಯಾವುದು ಬರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಕ್ಲಿಯರ್? ನೋಡಿ ಸರ್, ನೋಡ್ಕೊಳ್ಳಿ. ಪ್ರಿಪೋಸಿಷನ್ ಇಸ್ ಎ ವರ್ಡ್. ಪ್ರಿಪೋಸಿಷನ್ ಅನ್ನೋದು ಒಂದು ಶಬ್ದ. ವಿಚ್ ಇಸ್ ಯೂಸ್ಡ್ ಬಿಫೋರ್ ಅ ನೌನ್ ಆರ್ ಪ್ರನೌನ್. ಇದು ನಾಮಪದ ಮತ್ತು ಸರ್ವನಾಮಪದಗಳಿಂದ ಮುಂಚೆ ಯೂಸ್ ಮಾಡಬೇಕು. ಅದು ಏನ್ ತೋರಿಸ್ತಾ ಇರ್ತೈತಿ ಅಂದ್ರೆ ಶೋ ಇಟ್ಸ್ ರಿಲೇಷನ್ ಟು ಅದರ್ ವರ್ಡ್ಸ್. ಬೇರೆ ಶಬ್ದದ ಜೊತೆಗೆ ಅದು ಹೊಂದಿರುವಂತಹ ಸಂಬಂಧವನ್ನ ಸೂಚಿಸ್ತಿರ್ತೈತಿ. ಆ ಒಂದು ಜಾಗದಲ್ಲಿ ನಾವು ಯಾವ ಒಂದು ಶಬ್ದವನ್ನ ಹಾಕಿತ್ವಿ ಅದು ಸರಿಯಾಗುತ್ತಾ ಅಂತ ನೋಡ್ತಾ ಹೋಗಬೇಕು. ಅದನ್ನು ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಅದನ್ನ ಕನ್ನಡದಲ್ಲಿ ನೋಡಿ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ನಾಮಪದ ಇಲ್ಲವೇ ಸರ್ವನಾಮ ಪದಗಳೊಂದಿಗೆ. ನಾಮಪದ ಇಲ್ಲವೇ ಸರ್ವನಾಮ ಪದಗಳೊಂದಿಗೆ. ಹಾಗಾದ್ರೆ ನೌನ್ ಅಂದ್ರೆ ಏನು? ನಾಮಪದ. ಸರ್ವನಾಮ ಅಂದ್ರೆ ಏನು? ಪ್ರನೌನ್. ಹೌದಾ? ಈಗ ನೌನ್ ಅಂತ ಯಾವ್ದು ಕರಿತೀವಿ? ನೌನ್ ಇಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್, ಎಮೋಷನ್ಸ್. ಇಟ್ ಈಸ್. ಹಾಗಾದ್ರೆ ಪ್ರನೌನ್ ಅಂದ್ರೆ ಏನು? ಪ್ರನೌನ್ ಅಂತಂದ್ರೆ ಪ್ರನೌನ್ ಇಸ್ ಇನ್ಸ್ಟೆಡ್ ಆಫ್ ನೌನ್ ಅಂತ ಕರಿತೀವಿ. ನಾಮಪದದ ಹೊರತಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಪದ ಅಂತೀವಿ. ಅವು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಐ, ವಿ, ಯು, ಹಿ, ಶಿ, ಇಟ್, ದೇ. ಹೌದಾ? ದೀಸ್ ಆರ್ ಪ್ರನೌನ್ಸ್. ಹೌದಾ? ಅವನು ಹೇಳ್ತಿದ್ದಾನ, ನಾಮಪದ ಇಲ್ಲ ಸರ್ವನಾಮ ಪದಗಳೊಂದಿಗೆ ವಾಕ್ಯದಲ್ಲಿ ಈ ತರ ವಸ್ತು ಅಥವಾ ವಸ್ತುಗಳ ಕ್ರಿಯೆಗಳು ಹೊಂದಿರುವ ಸಂಬಂಧವನ್ನ ತೋರಿಸಲು ಉಪಯೋಗಿಸುವ ಪದಕ್ಕೆ ಉಪಸರ್ಗಾವ್ಯಯಗಳು ಅಂತೀವಿ ಅಂತ. ನೋಡಿ, ಚೆನ್ನಾಗಿ ಹೇಳಿದಾರ. ಇಲ್ಲಿ ನಾಮಪದ ಸರ್ವನಾಮ ಪದಗಳೊಂದಿಗೆ ಒಂದಿಷ್ಟು ಸಂಬಂಧ ಇರ್ತೈತಿ. ಯಾವುದು ಅಂದ್ರೆ ವಾಕ್ಯದಾಗ ಈ ತರ ವಸ್ತು ಅಥವಾ ವಸ್ತುಗಳ ಕ್ರಿಯೆಗಳು ಹೊಂದಿರ್ತಾವ. ಯಾವುದೇ ಒಂದು ವಸ್ತು ಇರ್ಬೋದು, ಎದ್ರ ಜೊತೆಗೆ? ನಾಮಪದ ಅಥವಾ ಸರ್ವನಾಮ ಪದದ ಜೊತೆಗೆ ಈ ತರ ವಸ್ತು ಅಥವಾ ವಸ್ತುಗಳ ಕ್ರಿಯೆಗಳು
ಒಂದು ಸಂಬಂಧವನ್ನ ಹೊಂದಿರ್ತಾವ. ಆ ಸಂಬಂಧವನ್ನ ತೋರಿಸಾಕ ನಾವು ಬಳಸ್ತಕ್ಕಂತಹ ಪದಕ್ಕೆ ಉಪಸರ್ಗಾವ್ಯಯಗಳು ಅಂತ ಕರಿತೀವಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನಿಲ್ಲ, ನಾಮಪದ ಇದೆ, ಸರ್ವನಾಮ ಪದ ಇದೆ, ಅಂದ್ರೆ ನೌನ್ ಇದೆ, ಪ್ರನೌನ್ ಇದೆ. ಈ ನೌನ್ ಪ್ರನೌನ್ ನ ಜೊತೆಗೆ ಒಂದಿಷ್ಟು ಈ ಭಾಗದಾಗ ಶಬ್ದಗಳು ಇರ್ತಾವ, ಆ ಶಬ್ದಗಳ ಕ್ರಿಯೆಗಳು ಇರ್ತಾವ. ಈ ನೌನು ಪ್ರನೌನ್ ಜೊತೆಗೆ ಈ ಶಬ್ದ ಅಥವಾ ಶಬ್ದಗಳ ಕ್ರಿಯೆಗಳ ನಡುವೆ ಸಂಬಂಧವನ್ನ ಕಲ್ಪಿಸ್ತಾ ಇರ್ತೈತಿ. ಈ ಸಂಬಂಧವನ್ನ ಕಲ್ಪಿಸುವಂತಹ ಆ ಶಬ್ದಕ್ಕೆ ನಾವು ಉಪಸರ್ಗಾವ್ಯಗಳು ಅಂತ ಕರಿತೀವಿ. ದಟ್ಸ್ ಆಲ್, ಅಷ್ಟೇ. ಐಡಿಯಾ ಬರ್ತಾ ಹೋಗುತ್ತಾ ಮುಂದ ನೋಡ್ತಾ ಹೋದ್ರ ಅರ್ಥ ಆಗ್ತಿದ್ಯಾ? ನಾಮಪದ ಇಲ್ಲವೇ ಸರ್ವನಾಮ ಪದಗಳೊಂದಿಗೆ ವಾಕ್ಯದಲ್ಲಿ ಈ ತರ ವಸ್ತು ಅಥವಾ ವಸ್ತುಗಳ ಕ್ರಿಯೆಗಳು ಹೊಂದಿರುವ ಸಂಬಂಧವನ್ನ ತೋರಿಸಲು ಉಪಯೋಗಿಸುವ ಪದಕ್ಕೆ ನಾವು ಉಪಸರ್ಗಾವ್ಯಗಳು ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಎಕ್ಸಾಂಪಲ್ಸ್ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆನಾ? ನೋಡಿ, ಒಂದನೇ ಎಕ್ಸಾಂಪಲ್ ನೋಡ್ತಾ ಹೋದ್ರೆ, ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ಆನ್ ಅನ್ನೋದು ಪ್ರಿಪೋಸಿಷನ್ ಆಗತ್ತ. ಹೌ ಟು ಫೈಂಡ್ ಔಟ್? ನೋಡಿ, ಇಲ್ಲಿ ನೋಡಿ, ಬುಕ್ ಅನ್ನೋದೇನು ನೌನ್. ಬುಕ್ ಅನ್ನೋದೇನು ನೌನ್. ಇದ್ರ ಜೊತೆಗೆ ಇಲ್ಲಿ ಟೇಬಲ್, ಹೌದಾ? ಟೇಬಲ್ ಅನ್ನೋದೇನು ವಸ್ತು ಅಥವಾ ಒಂದು ಶಬ್ದ, ಹೌದಾ? ನಾ ಹೇಳಿದಿನಲ್ವಾ, ಇದು ಏನ್ ಮಾಡ್ತಾ ಇದೆ ಅಂದ್ರೆ ಸಂಬಂಧವನ್ನ ಕಲ್ಪಿಸ್ತಾ ಇದೆ. ಅರ್ಥ ಆಗ್ತಿದ್ಯಾ? ಬುಕ್ಕು ಮತ್ತ ಈ ಟೇಬಲ್ ನಡುವೆ ಸಂಬಂಧವನ್ನ ಕಲ್ಪಿಸ್ತಾ ಇದೆ. ಈ ಸಂಬಂಧವನ್ನ ಕಲ್ಪಿಸಕ ಸಹಾಯ ಮಾಡ್ತಕ್ಕಂಥದ್ದು ಆನ್ ಅಂತ. ಹೆಂಗ? ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್ ಅಂತ ಕೊಡ್ತಾನ. ಬುಕ್ಕು ಟೇಬಲಿನ ಎಲ್ಲಿದೆ ಅಂತ ಕೇಳ್ತಾನ. ಟೇಬಲ್ ಮೇಲಿದೇನೋ, ಟೇಬಲ್ ಕೆಳಗಿಡಿದೇನೋ, ಮುಂದ್ಗಡೆ ಇದೇನೋ, ಬಿಸೈಡ್ ಇದೇನೋ, ಯಾವ ಕಡೆ ಇದೆ? ಮೇಲೆ ಇದೆ. ನೋಡಿ, ಈ ಬುಕ್ಕಿಗೆ ಮತ್ತ ಟೇಬಲ್ಗೆ ಸಂಬಂಧ ಕಲ್ಪಿಸ್ಕೊಡಕತ್ತೆ. ಬುಕ್ ಎಲ್ಲೈತಿ ಅಂತಂದ್ರ ಟೇಬಲಿನ ಮೇಲೆ ಇದೆ. ಹೌದಾ? ಬುಕ್ಕು ಎಲ್ಲಿ ಟೇಬಲ್ನಲ್ಲಿ ಎಲ್ಲಿದೆ? ಮೇಲೆ ಇದೆ. ಹಾಗಾದ್ರ ಟೇಬಲಿನ ಮೇಲೆ ಇದೆ ಅನ್ನೋದು, ಮೇಲೆ ಅನ್ನೋದು ಏನಾಗುತ್ತಾ? ಪ್ರಿಪೋಸಿಷನ್ ಆಗುತ್ತಾ? ಏನಾಗುತ್ತಾ? ಪ್ರಿಪೋಸಿಷನ್ ಆಗುತ್ತಾ? ದೇರ್ ಇಸ್ ಎ ಕೌ ಇನ್ ದ ಗಾರ್ಡನ್. ನೋಡಿ, ದೇರ್ ಇಸ್ ಎ ಕೌ ಇನ್ ದ ಗಾರ್ಡನ್. ಕೌ ಅನ್ನೋದೇನು? ನಾಮಪದ. ಗಾರ್ಡನ್ ಅನ್ನೋದೇನು? ಒಂದು ಸ್ಥಳ. ಹೌದಾ? ಶಬ್ದ ಅನ್ಕೊಳ್ರಿ, ಅದನ್ನು ಸಮಟೈಮ್ಸ್ ನಾಮಪದ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ಕೌ ಗಾರ್ಡನ್ ನಾಗ ಎಲ್ಲೈತಿ? ಇನ್ ಒಳಗಡೆ ಐತಿ. ಗಾರ್ಡನ್ ಒಳಗಡೆ ಏನೈತಿ? ಕೌ ಐತಿ. ಕೌ ಗಾರ್ಡನಿನಾಗ ಐತಿ. ಎಲ್ಲೈತಿ? ಗಾರ್ಡನ್ ಹೊರಗೈತು, ಒಳಗೈತು, ಎಲ್ಲೈತಿ ಅಂತ ನೋಡ್ತಾ ಹೋದ್ರೆ ಒಳಗಡೆ ಐತಿ. ಕ್ಲಿಯರ್? ಅರ್ಥ ಆಗ್ತಾ ಇತ್ತು ಅಂದ್ರೆ ಲೈಕ್ ಕೊಡಬೇಕು. ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಆ ಲೈಕ್ಗಳು ಕಮೆಂಟ್ಗಳು ಮುಂದಿನ ವಿಡಿಯೋಕ್ಕೆ ಸಹಾಯಕ ಆಗ್ತಾವ. ಓಕೆ? ಎಸ್, ದೇರ್ ಇಸ್ ಎ ಕೌ. ಅಲ್ಲಿ ಕೌ ಇದೆ. ಎಲ್ಲಿದೆಯಪ್ಪ ಅಂದ್ರೆ ಗಾರ್ಡನ್ ಒಳಗಡೆ ಇದೆ. ಅರ್ಥ ಆಗ್ತಿದ್ಯಾ? ಎಸ್. ಐ ರೈಟ್ ವಿತ್ ಮೈ ಪೆನ್. ರೈಟ್ ವಿತ್ ಮೈ ಪೆನ್. ನೋಡಿ ಹೆಂಗಿದೆ? ಪೆನ್ ಅನ್ನೋದು ಏನಾಗುತ್ತೆ ಇಲ್ಲಿ? ನೌನ್ ಆಗುತ್ತಾ? ರೈಟ್ ಅನ್ನೋದು ಏನಾಗುತ್ತಾ? ವರ್ಬ್ ಆಗುತ್ತಾ? ಆದ್ರೆ ವಿತ್ ಅನ್ನೋದು ಏನಾಗುತ್ತಾ? ಪ್ರಿಪೋಸಿಷನ್ ಆಗುತ್ತಾ? ಹಾಗಾದ್ರೆ ನಾನು ಐ ಅನ್ನೋದು ಇಲ್ಲಿ ನಾವು ಪ್ರನೌನ್ ಆಗುತ್ತಾ? ನಾನು ಬರಿತಾ ಇದ್ದೀನಿ ಎದ್ರ ಜೊತೆಗೆ ಅಪ್ಪ ಅಂದ್ರ ಪೆನ್ನಿನ ಜೊತೆಗೆ. ಹೌದಲ್ಲ? ಅದಕ್ಕ ಸಂಬಂಧವನ್ನ ಕಲ್ಪಿಸಿಕೊಡ್ತಾ ಇದೆ. ನೋಡಿ, ಮೈ ಹೋಮ್ ಈಸ್ ಬಿಟ್ವೀನ್ ಲೈಬ್ರರಿ ಅಂಡ್ ಬ್ಯಾಂಕ್. ಮೈ ಹೋಮ್ ಈಸ್ ಬಿಟ್ವೀನ್ ಲೈಬ್ರರಿ ಅಂಡ್ ಬ್ಯಾಂಕ್. ಮೈ ಅಂದ್ರೆ ನನ್ನ. ಇಟ್ ಈಸ್ ಆಲ್ಸೋ ಪ್ರನೌನ್. ಹೌದಾ? ನನ್ನ ಮನೆ ಎಲ್ಲೈತಿ? ಲೈಬ್ರರಿ ಮತ್ತ ಬ್ಯಾಂಕಿನ ಮಧ್ಯದಾಗ ಐತಿ. ನನ್ನ ಮನೆ ಲೈಬ್ರರಿ ಮತ್ತು ಬ್ಯಾಂಕಿನ ಮಧ್ಯದಾಗ ಐತಿ. ಅರ್ಥ ಆಗ್ತಿದ್ಯಾ? ಮಧ್ಯ ಅನ್ನೋದು ಏನನ್ನ ಕಲ್ಪಿಸಿ ಕೊಡ್ತಾ ಅಂದ್ರ, ನನ್ನ ಮನೆ ಆ ಬ್ಯಾಂಕು ಮತ್ತ ಲೈಬ್ರರಿ ನಡುವಿನ ಸಂಬಂಧವನ್ನ ಕಲ್ಪಿಸಿಕೊಡಕತ್ತೈತಿ. ಅದರ ಮಧ್ಯೆ ಇರೋದು ನನ್ನ ಮನೆ ಅಂತ ಹೇಳಕತ್ತೀನಿ ಅಂತ ಅಂದ್ರೆ ದಟ್ ಈಸ್ ಪ್ರಿಪೋಸಿಷನ್. ಅರ್ಥ ಆಗ್ತಿದ್ಯಾ? ಎಸ್.
ಹರ್ ಹೌಸ್ ಈಸ್ ಅಕ್ರಾಸ್ ದ ಸ್ಟ್ರೀಟ್. ಅಕ್ರಾಸ್ ದ ಸ್ಟ್ರೀಟ್, ಸ್ಟ್ರೀಟ್ ಅಂದ್ರ ಏರಿಯಾ ಅಂತ ಕರಿತೀವಿ, ಓಣಿ ಅಂತ ಕರಿತೀವಿ ಗೊತ್ತಾ, ಸ್ಟ್ರೀಟ್ ಒಂದಾಗ ಏರಿಯಾ. ಅಕ್ರಾಸ್ ಅಂದ್ರ ದಾಟಿ ಅಂತ. ಎಲ್ಲಿದೆ ಹರ್ ಹೌಸ್, ಅವಳ ಮನೆ ಎಲ್ಲಿತ್ತಪ್ಪ ಅಂದ್ರ ಆ ಸ್ಟ್ರೀಟಿನ ಹೊರಗಡೆ ದಾಟಿ ಇದೆ ಅಂತ. ಅಕ್ರಾಸ್ ಮೇಲೆ ಅಂತ ಕರಿತೀವಿ. ಬಹಳ ಅರ್ಥ ಕೊಡ್ತಾವ ಒಂದೊಂದು. ಒಂದು ಇಂಗ್ಲಿಷ್ ಶಬ್ದದಲ್ಲಿ ವಾಕ್ಯಕ್ಕೆ ತಕ್ಕಂತೆ ಹಲವಾರು ಮೀನಿಂಗ್ ಗಳನ್ನ ಕೊಡ್ತಾವ, ಅರ್ಥವನ್ನ ಕೊಡ್ತಾವ. ಅರ್ಥ ಆಗ್ತಿದೆಯಾ? ಸೊ ಹೀಗೆ ಇಲ್ಲಿ ನೌನು ಮತ್ತ ಪ್ರನೌನ್ ಜೊತೆಗೆ ಕೆಲವೊಂದಿಷ್ಟು ಶಬ್ದಗಳು ಇರ್ತಾವ. ಆ ಶಬ್ದಗಳು ನಡುವೆ ಒಂದು ಕ್ರಿಯೆ ಅಥವಾ ರಿಲೇಷನ್ ಅನ್ನ ತೋರಿಸ್ತಿರ್ತೈತಿ, ಸಂಬಂಧವನ್ನ ತೋರಿಸ್ತಿರ್ತೈತಿ. ಈ ಸಂಬಂಧವನ್ನ ತೋರಿಸುವಂತಹ ಶಬ್ದಗಳಿಗೆ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಪ್ರಿಪೋಸಿಷನ್ ಇಸ್ ಎ ವರ್ಡ್ ವಿಚ್ used before a noun or pronoun it to show its relation between two other words is called as a preposition ಅಂತ ಕರಿತೀವಿ. ಬಹಳ ನೀಟಾಗಿ ಅರ್ಥ ಮಾಡ್ಕೋರಿ, ನೋಟ್ಸ್ ಮಾಡ್ಕೋರಿ, ಒಂದ್ ಸ್ವಲ್ಪ ತಿಳ್ಕೊರಿ, ಡೌಟ್ ಇದ್ರೆ ಹಾಕಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಈಗ ನಾನು ಒಳಗಡೆ ಶಾಲೆಯಾಗ ವಿದ್ಯಾರ್ಥಿಗಳು ಬರ್ಬೇಕಾದ್ರೆ ಏನಂತಾರ, ಮೇ ಐ ಕಮ್ ಇನ್ ಸರ್ ಅಂತಾರ. ಮೇ ಐ ಕಮ್ ಇನ್ ಸರ್ ಅಂತ. ಹೌದಾ? ಸರ್ ಅಂತ ಅಂದ್ರೆ ಇನ್ ಅಂದ್ರೆ ಏನು, ಒಳಗಡೆ. ನಾನು ಒಳಗಡೆ ಬರಬಹುದೇ ಸರ್ ಅಂತ. ಹೌದಲ್ಲ? ಸಂಬಂಧವನ್ನ ತೋರಿಸ್ತಕ್ಕಂಥದ್ದು ಆಗಿರ್ತ. ದ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ದ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಪಕ್ಷಿಗಳು ಎಲ್ಲಿ ಹಾರಾಟ ಮಾಡ್ತಾ ಇದಾವ? ಆಕಾಶದ ಒಳಗಡೆ ಅಂತ. ಹೌದಲ್ಲ? ಆಕಾಶದ ಒಳಗಡೆ. ಹೀಗೆ ಅಲ್ಲಿ ನೌನು ಪ್ರನೌನ್ಗಳ ಜೊತೆಗೆ ಕೆಲವೊಂದಿಷ್ಟು ಶಬ್ದಗಳು ಕೂಡಿಕೊಂಡು ಅವುಗಳ ನಡುವೆ ಒಂದು ಅರ್ಥವನ್ನ ಕೊಡುವಂತಿದ್ದರೆ ಅದನ್ನ ಪ್ರಿಪೋಸಿಷನ್ ಅಂತ ಕರಿತೀವಿ. ಬಹಳ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನು ಡೌಟ್ಸ್ ಇದ್ರು ಸಹ ನೀವೇನ್ ಮಾಡಬೇಕು, ಕ್ಲಿಯರ್ ಆಗಿ ಅದು ಕಮೆಂಟ್ ಮಾಡಬೇಕು. ಅದ್ರ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಅದನ್ನ ಹೇಳ್ತಾ ಹೋಗ್ತೀನಿ. ಹಾಗಾದ್ರ ಪ್ರಿಪೋಸಿಷನ್ ಅಂದ್ರೆ ಕನ್ನಡದಲ್ಲಿ ಉಪಸರ್ಗಾವ್ಯಗಳು ಅಂತ ಕರಿತೀವಿ. ಬಹಳ ಡೀಪ್ ಆಗಿ ತಿಳ್ಕೊಬೇಕು. ಯಾಕಂದ್ರೆ 10ನೇ ತರಗತಿಗೆ ಇದರಿಂದ ಒಂದು ಸಪ್ರೇಟ್ ಮಾರ್ಕ್ಸ್ ಇರ್ತಾವೆ. ಕೇವಲ 10ನೇ ತರಗತಿ ಅಲ್ಲ, ನೀವು ಯಾವ ಹುದ್ದೆಗೆ ಹೋರಿ, ಯಾವ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದರ ಮಾಡ್ರಿ, ಆ ಎಕ್ಸಾಮ್ ದಲ್ಲಿ 1 ಮಾರ್ಕ್ಸ್ ಕಂಪಲ್ಸರಿ ಕಡ್ಡಾಯವಾಗಿ ಇದ್ದೇ ಇರ್ತೈತಿ. ಅರ್ಥ ಆಗ್ತಿದ್ಯಾ? ಓಕೆ, ಹಾಗಾದ್ರೆ ಇವತ್ತಿನ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಅದರಿಂದ ನಮಗೂ ಉತ್ಸಾಹ ಬರ್ತಾ ಮತ್ತೊಂದಿಷ್ಟು ವಿಡಿಯೋಗಳನ್ನ ಮಾಡಕ ನಾವು ಏನಾಗ್ತೀವಪ್ಪ ಅಂದ್ರೆ ಖುಷಿ ಆಗುತ್ತಾ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ SSLC ಪರ್ಪಸ್ ಅಂತಲ್ಲ, ಎಲ್ಲ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಬೇಕಾಗಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನ ಅತ್ಯಂತ ಸರಳ ರೂಪದಲ್ಲಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮುಂದಿನ ವಿಡಿಯೋವರೆಗೆ ಕಾಯ್ತಾ ಇರಿ. ಅಷ್ಟೇ ಅಲ್ಲದೆ ನಿಮ್ಮೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿವರೆಗೆ ನಮಸ್ಕಾರ.